ವಸತಿ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಬಗ್ಗೆ ಶಾಸಕ ಬಿಆರ್ ಪಾಟೀಲ್ ಆರೋಪ ಮಾಡಿದ್ದಂತ ಬೆನ್ನಲ್ಲೇ ಇದೀಗ ಮತ್ತೊಂದು ಬಾಂಬ್ ಸ್ಫೋಟಗೊಂಡಿದೆ. ಅದು ಸ್ವಪಕ್ಷದ ವಿರುದ್ಧವೇ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಇದೀಗ ಗಂಭೀರ ಆರೋಪ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಅಂತಾರೆ, ಬಿಆರ್ ಪಾಟೀಲ್ ಎಲ್ಲ ಹೇಳಿರೋದು ಸತ್ಯ ಅಂತಾನೂ ಕೂಡ ಹೇಳಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಬನ್ನಿ ನೋಡೋಣ ಈ ರಿಪೋರ್ಟ್ ಅಲ್ಲಿ. ನಾವು ಜನಪರವಾಗಿ ಆಡಳಿತ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದಾಗಬಾರ್ದಾಗಿತ್ತು. ಪಾಟೀಲ್ ಹೇಳಿದ್ರಲ್ಲ, ಅವ್ರ ಆಪುಕತೆ ನಮ್ದು ಪರಿಸ್ಥಿತಿ ಆಗೈತಿ. ಅದೇನು ಸುಳ್ಳಲ್ಲ, ಅದು ಕರೆನೇ ಐತದ. ವಸತಿ ಯೋಜನೆಯಲ್ಲಿ ಗೋಲ್ಮಾಲ್, ಹಣ ಕೊಟ್ಟವರಿಗಷ್ಟೇ ಮನೆ ಹಂಚಿಕೆ. ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಸಿಡಿಸಿದ ಆಡಿಯೋ ಬಾಂಬ್ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದೆ. ಇದರ ಮುಂದುವರಿದ ಭಾಗವಾಗಿ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಸರ್ಕಾರದ ವಿರುದ್ಧವೇ ಅಸಮಾಧಾನ ಹೊರಹಾಕಿ ರಾಜೀನಾಮೆ ನೀಡೋ ಬೆದರಿಕೆ ಹಾಕಿದ್ದಾರೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಸಿಡಿದ ಶಾಸಕ ರಾಜು ಕಾಗೆ 2 ದಿನದಲ್ಲಿ ರಾಜೀನಾಮೆ ಕೊಟ್ಟರೂ ಆಶ್ಚರ್ಯ ಇಲ್ಲ ಎಂದ ಕೈ ಶಾಸಕ. ಆಡಳಿತ ಸಂಪೂರ್ಣ ಹದಗೆಟ್ಟಿದೆ, ನನಗೆ ಮನಸ್ಸಿಗೆ ನೋವಾಗಿದೆ, ರಾಜೀನಾಮೆ ಕೊಡುವ ಮನಸ್ಥಿತಿಯಲ್ಲಿದ್ದೇನೆ. ಹೀಗಂತ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸ್ವಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ರಾಜು ಕಾಗೆ ಕ್ಷೇತ್ರಕ್ಕೆ 25 ಕೋಟಿ ಅನುದಾನ ಕೊಟ್ಟರು ವರ್ಕ್ ಆರ್ಡರ್ ಬಂದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಬಿಆರ್ ಪಾಟೀಲ್ ಹೇಳಿದ್ರಲ್ಲ, ಅವ್ರ ಆಪುಕತೆ ನಮ್ದು ಪರಿಸ್ಥಿತಿ ಆಗೈತಿ. 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ರಾಜು ಕಾಗೆ ಆಕ್ರೋಶ ಸರ್ಕಾರದವರೆಗೂ ತಲುಪಿದೆ. ಈ ಬಗ್ಗೆ ರಾಯಚೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ರಾಜು ಕಾಗೆಯನ್ನ ಕರೆದು ನಾನು ಮಾತನಾಡ್ತೇನೆ ಅಂದ್ರು. ಮಾತಾಡ್ತೀನಿ. ಏನು ಅನುದಾನ ಕೊಟ್ಟಿದ್ದಂತ? ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ. ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಕೊಡೋದ್ ಕಡೆ ಕೊಡ್ತೀವಿ ಅಷ್ಟೇ. 12 ಕೋಟಿ ಸಮುದಾಯ ಭವನಗಳಿಗೆ ಕೊಟ್ಟಂತ ಅನುದಾನಕ್ಕೆ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಕರೆದು ಮಾತಾಡ್ತೀನಿ. ವಿಪಕ್ಷ ಬಿಜೆಪಿಗೆ ಅಸ್ತ್ರವಾದ ಕಾಂಗ್ರೆಸ್ ಶಾಸಕರ ಆಕ್ರೋಶ. ಕಾಂಗ್ರೆಸ್ ಶಾಸಕರು ಒಬ್ಬೊಬ್ಬರಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಂತೆ ವಿಪಕ್ಷ ಬಿಜೆಪಿ ನಾಯಕರು ವಾಗ್ದಾಳಿ ಶುರು ಮಾಡಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜು ಕಾಗೆ ಮಾತ್ರವಲ್ಲ, ಅಂತಹ 10 ಜನ ಇದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವುದೂ ಕೂಡ ಸೈನ್ ಆಗ್ತಿಲ್ಲ. ರಾಜು ಕಾಗೆ ಅಂತಲ್ಲ, ಅಂತವ್ರು 10 ಜನ ಇದ್ದಾರೆ. ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ, ನೀವೇ ಕಾದ್ ನೋಡಿ. ಇನ್ನು ಸರ್ಕಾರದ ವಿರುದ್ಧ ಶಾಸಕರೇ ಅಸಮಾಧಾನ ಹೊರಹಾಕಿರೋ ವಿಚಾರಕ್ಕೆ ಬಿಜೆಪಿ ನಾಯಕರು ಎಂಟ್ರಿ ಆಗಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಇದೆ. ಅದು ಬಿಆರ್ ಪಾಟೀಲ್ರ ಹೇಳಿಕೆ, ಅದು ಸಾಕ್ಷಿ, ಅದಕ್ಕೆ ಪೂರಕವಾದಂಥ ಸಾಕ್ಷಿ ಪ್ರೂವ್ ಆಗಿದೆ. ಇನ್ನು ಇವ್ರದ್ದು ಏನದ ರಾಜು ಕಾಗೆ ಅವ್ರದ್ದು ಹೇಳಿಕೆ ಸರ್ಕಾರದ ಯಾವುದೂ ಕೆಲಸ ಆಗ್ತಾ ಇಲ್ಲ ಅಂತೇಳಿ ನಾವೇನು ಪ್ರತಿಪಕ್ಷರು ಪದೇ ಪದೇ ಹೇಳ್ತಾ ಇದ್ದೇವೆ. ಸರ್ಕಾರ ದಿವಾಳಿ ಆಗಿದೆ, ಆರ್ಥಿಕ ಸ್ಥಿತಿ ಬಹಳ ಚಿಂತಾಜನಕ ಇದೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ. ನಾನು ಕೂಡ ಅದಕ್ಕೆ ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ಅಲ್ಲಿ ಅಟ್ಲೀಸ್ಟ್ ಒಳ್ಳೆ MLAಗಳು, ಒಳ್ಳೆ ಇರೋ MLAಗಳಾದ್ರೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇದು ರಾಜ್ಯದ ಹಣವನ್ನು ಲೂಟಿ ಮಾಡಿದ್ದಾರೆ, ಅದನ್ನ ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ. ರಾಜು ಕಾಗೆ ಅವರು ಬಿಜೆಪಿ ಶಾಸಕರಲ್ಲ, ಅವರು ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. 1 ರೂಪಾಯಿ ಕೆಲಸ ಆಗ್ತಿಲ್ಲ. ನಾವು ನಾಮಕಾವಸ್ಥೆ, ಹಿಂದೆ ನಾಮಕಾವಸ್ಥೆ ಪಟೇಲ್ರು ಅಂತ ಊರಿಗೆ ಕರಿತಿದ್ರು, ಅವರಿಗೆ ಪಟೇಲ್ಗಿರಿ ಇರ್ತಿತ್ತು. ಆದರೆ
ಅಧಿಕಾರ ಇರ್ತಿರಲಿಲ್ಲ. ನಾಮಕಾವಸ್ಥೆ ಶಾಸಕರಾಗಿದ್ದೀವಿ, ಇದ್ರ ಬದಲಿಗೆ ನಾವು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಬೇಳೂರು ಗೋಪಾಲಕೃಷ್ಣ, ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಒಳ್ಳೆಯದು, ತನಿಖೆ ಆದ್ಮೇಲೆ ಸಚಿವ ಸ್ಥಾನ ಪಡೆಯಬಹುದು ಅಂದಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಇದಕ್ಕೆ ಸಿಎಂ ಹಾಗೂ ವಸತಿ ಸಚಿವರು ಉತ್ತರ ಕೊಡಬೇಕು ಅಂದಿದ್ದಾರೆ. ಅವರಿಗೆ ಸಮಸ್ಯೆ ಇದ್ರೆ ಸಿಎಂ ಬಳಿ ಮಾತನಾಡಲಿ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ನಾನು ಹೇಳೋದು ಏನಂದರೆ, ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ, ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ನಾನು ಎಷ್ಟು ಏನು ಹೇಳಬೇಕು ಅದು ಕೇಳಿದ್ದೀನಿ. ಮಿಕ್ಕಿದ್ದು ಸಿ ಎಮ್ಮು ಮತ್ತು ನಮ್ಮ ಬಿಕಾಸ್ ಈಸ್ ಎ ಪ್ಲಾನಿಂಗ್ ಕಮಿಷನ್ ಚೇರ್ಮನ್, ಸಿ ಎಮ್ಮು ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ಕಳೆದ ಎವ್ರಿ ಮಂತು ಎವ್ರಿ ಸೆಕೆಂಡ್ ಮಂತು ನಾವು CLP ಮೀಟಿಂಗ್ ಕರಿತೀವಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಅಡ್ರೆಸ್ ಮಾಡ್ತೀವಿ. ಎಲ್ಲ ಮಿನಿಸ್ಟರ್ ಕೂಡ ಅಲ್ಲಿ ಇರ್ತಾರೆ. ಇದ್ರ ಮೇಲೆ ಡೆಫಿನೆಟ್ಲಿ ಅವ್ರದ್ದು ಏನಾರ ಗ್ರಿವೆನ್ಸಸ್ ಇದ್ರೆ ಐ ರೆಕಮೆಂಡ್, ಓನ್ಲಿ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಮುಖ್ಯಮಂತ್ರಿ ಅವ್ರ ಹತ್ರ ಕುತ್ಕೊಂಡು ಮಾತನಾಡ್ತಕ್ಕದ್ದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅನುದಾನ, ಮನೆ ಹಂಚಿಕೆಯಲ್ಲಿ ಗೋಲ್ಮಾಲ್ ಸೇರಿದಂತೆ ಸರ್ಕಾರಕ್ಕೆ ಸಾಲು ಸಾಲು ಸವಾಲು ಎದುರಾಗಿದೆ. ವಿಪಕ್ಷಗಳ ಆರೋಪಗಳ ನಡುವೆಯೇ ಸ್ವಪಕ್ಷದ ಶಾಸಕರೇ ತಿರುಗಿ ಬಿದ್ದಿರೋದು ಅವರನ್ನ ಸಮಾಧಾನ ಮಾಡೋದೇ ಸಿಎಂಗೆ ತಲೆನೋವಾಗಿ ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9. ನಾನು ಈ ಬ್ಯಾಟಲ್ ಫೀಲ್ಡಿಂದ ವಾಪಸ್ ಹೋಗೋನಲ್ಲ ಅಥವಾ ಈ ಬ್ಯಾಟಲ್ ಫೈಟ್ನಿಂದ ವಾಪಸ್ ಹೋಗೋನಲ್ಲ ಅಂತ ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಳದ ಶಾಸಕ BR ಪಾಟೀಲ್ ತಾವು ಏನು ಹೇಳಿದ್ರು ಆ ಮಾತಿಗೆ ಈಗಲೂ ಕೂಡ ಬಹಳ ಬದ್ಧವಾಗಿದ್ದಾರೆ. ರಾಜು ಕಾಗೆ ಮಾಡಿದಂಥ ಆರೋಪ ವಿಚಾರಾಗಿನೂ ಕೂಡ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ರಾಜು ಕಾಗೆ ಈಗಲ್ಲ, 6 ತಿಂಗಳ ಹಿಂದೆನೇ ಎಲ್ಲ ಹೇಳಿದ್ದಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ. ನಾವಿಬ್ಬರೇ ಅಲ್ಲ, ಇನ್ನೂ ಬಹಳ ಮಾತನಾಡೋರು ಇದ್ದಾರೆ, ಬರ್ತಾವ ಒಂದೊಂದಾಗೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ BR ಪಾಟೀಲ್. ರಾಜೀವ್ ಕಾಗೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ. BR ಪಾಟೀಲ್ ಅವರು ಹೇಳಿರೋದು ಬಹಳ ಸತ್ಯ ಇದೆ ಅಂತ ಹೇಳಿದ್ದಾರೆ ಸರ್. ಇನ್ನೂ ಭಾಳ ಮಂದಿ ಹೇಳೋರು ಸಾಫ್ಟ್ವೇರ್, ಜನರು ಹೇಳ್ತಾ ಇದ್ದಾರೆ, ಇನ್ನೂ ಭಾಳ ಜನ ಹೇಳೋರಿದ್ದಾರೆ. ಅಫ್ಜಲ್ಪುರದಾಗ ಎಮ್ಮ ಪಾಟೀಲನ್ನು ಪಲ್ಟಿ ಬಿಡೋದಂತೆ. ಏನಾಗಿದ್ರಿ ಅವ್ರಿಗೆ? ಅವರು ಅಫ್ಜಲ್ಪುರದೇ ಫೋನ್ ಬಂದ ನನಗೆ. 25,000ಗೆ 10,000 ಕಡಿಮೆ ಕೊಟ್ಟವ್ರಿಗೂ ಮನೆ ಆಗಿಲ್ಲ. ಒಂದು ಮರಾಠಿ ನಾಟಕ ಬಂದಿತ್ತು, ಬೊಂಬ ಅಂತ, ಹಾಗೆ ಆತು ರೋಡಿದೆ. ಈಗ ಇವತ್ತು ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲೀಸ್ಟ್ ರಿಲೀಸ್ ಮಾಡಿದ್ದಾರೆ ಸರ್. ಅಂದ್ರೆ ನಿಮ್ಮ ಲೆಟರ್ ಹೆಡ್ ಏನು ಇದಾಗಿದೆ, ನಿಮ್ಮ ಲೆಟರ್ ಹೆಡ್ ಸಂಬಂಧ 950 ಮನೆ ಕೊಟ್ಟಿದ್ವಿ ಅಂತೇಳಿ ನೀವು ಕೊಟ್ಟಿರೋ ಲೆಟರ್ಗೆ ರಿಲೀಸ್ ಮಾಡಿ. ನಂದು ಇಷ್ಟೇ ಪ್ರಶ್ನೆ ಇತ್ತು, ನಾನು ಇಡೀ ಕ್ಷೇತ್ರಕ್ಕೆ ಬೇಡಿ ಪತ್ರಕ್ಕೆ ಬೆಲೆ ಇಲ್ಲ 3 ಸಲ. ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಓದೋದಕ್ಕೆ ಬೆಲೆ ಬಂದಿದೆ ಅಂದ್ರೆ ಸ್ಟ್ರಾಂಗ್ ಯಾರು ಇದೆ ಸರ್ಕಾರದಾಗ? ನಿಮ್ಮ ಪತ್ರದಲ್ಲಿ ಏನಂತ ಇತ್ತು ಸರ್? ಅಂದ್ರೆ ಮನೆಗಳನ್ನು ಹಂಚಿರಿ ಎತ್ಕೊಂಡಿದೆ. ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ, 6,000 ಮನೆ ಕೊಡ್ರಿ ಅಂತ ನಾನು ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. 1 ಮನೆ ಕೊಡಲಿಲ್ಲ, 3 ಲೆಟರ್ ಕೊಡಲಿಲ್ಲ. ಸರ್, ಈಗ ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷನು ತನ್ನ ಸ್ವಂತ ಮನೆಯಿಂದ ಅಮೌಂಟ್ ಒಯ್ದಲ್ಲಿ ಕೊಟ್ಟಿಲ್ಲ, ಇಲ್ಲಿ ಫಲಾನುಭವಿಗಳಿಂದನೇ ದುಡ್ಡನ್ನು ಕಲೆಕ್ಷನ್ ಮಾಡ್ಕೊಂಡು ಕೊಟ್ಟಿರೋಂಥದ್ದು. ಈಗ ಏನು ಆಗಬೇಕು ಅಂತೀರಿ ನೀವು CM ಅವ್ರನ್ನ ಭೇಟಿ ಆಗಲಿ? ಇದನ್ನು ನಾನು ಭವಿಷ್ಯ ಹೇಳ್ಬೇಕಾದ್ರೆ ಈಗ ಇನ್ನು ನಮ್ಮ ದೋಸ್ತ್ ಕರೆದಾನ, ನಾನು ಹೋಗ್ತೀನ, ನಾಡ್ದು ಭೇಟಿ ಆಗ್ತೀನಿ. ಕೇರಳ 25ಕ್ಕೆ ಬರ್ತೀನಿ. ಏನು ಮಾತಾಡಿದ್ರೆ ಸರ್? ಏನು ಮಾತಾಡಲ್ಲ, ಅದೇ ಪ್ರೀತಿಲಿಂದ ಮಾತಾಡಿದಾನೆ, ಅದೇ ಪ್ರೀತಿಲಿಂದ ನಾನು ಮಾತಾಡಿದ್ದೀನಿ. ಯಾರು ಅವನಿಗೆಲ್ಲ ಗೊತ್ತದ. ನಾನು ಫೋನ್ ಬಂತು, ಪ್ರಭಾಕರ್ ಫೋನ್ ಹಚ್ಕೊಟ್ಟ, ಎಲ್ಲಿದ್ದೀಯ ಅಂದ, ನಾನು ಆಳಂದಾಗಿದ್ದೀನಿ ಅಂತ. ನಾನು ಅವರು ಡಿಫರೆಂಟ್ ರಿಲೇಷನ್ ಅವ. ದೋಸ್ತಿಗೆ ಲಾಯಕ ನಾವು. ಇನ್ನು ಶಾಸಕ BR ಪಾಟೀಲ್ರನ್ನ ರಾಯಚೂರಿಗೆ ಕರೆದಿದ್ದೆ ಅಂತ CM ಸಿದ್ದರಾಮಯ್ಯ ಹೇಳಿದ್ರು. ಕಾರ್ಯಕ್ರಮದ ಆಯೋಜಕರು ಕರೆದಿಲ್ಲ, ಬರಲ್ಲ ಅಂತ ಹೇಳಿದ್ರು. ಜೂನ್ 25ರಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಾರಪ್ಪ ಭೇಟಿ ಆಗು ಅಂತ ಹೇಳಿದ್ದೀನಿ ಅಂತ CM ಹೇಳಿದ್ದಾರೆ.
ಆರ್ ಪಾಟೀಲ್ ಅವ್ರನ್ನ ಕರೆಸಿ ಮಾತಾಡ್ತಾರೆ ಈಗ ಅಂತಂದು ಅವರು ಈಗ ಬರಕ್ ಒಳ್ಳೆ ಯಾರು ಹೇಳಿದ್ರು? ಈ ಕಾರ್ಯಕ್ರಮಕ್ಕೆ BR ಪಾಟೀಲ್ ಅವ್ರನ್ನ ಇನ್ವೈಟ್ ಮಾಡಿದ್ರಿ, ಬಂದ್ ಮಾತುಕತೆ ಮೂಲಕ ಸಂಧಾನ ಮಾಡ್ಕೊಳ್ಳೋಣ. ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ನೀವು ಮಾತಾಡಿ ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರಂತ. ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಪಾಪ 25ಕ್ಕೆ ತಪ್ಪದೆ ಬಂದು ಭೇಟಿಯಾಗುವಂತ ಹೇಳಿದ್ದೀನಿ. ಇದೆಲ್ಲವೂ ಕೂಡ ಸಹಜವಾಗಿ ವಿಪಕ್ಷಗಳಿಗೂ ಕೂಡ ಒಂದು ಅಸ್ತ್ರ ಆಗಿದೆ. ಕುಮಾರಸ್ವಾಮಿ ಅವರು ಬಹಳ ಕಟುವಾಗಿ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಿದ್ದಾರೆ. ಏನು, ಸಿದ್ದರಾಮಯ್ಯನವರಿಗೆ CM ಆಗಿರೋಕೆ ಅರ್ಹತೆ ಇದೆಯಾ? ಅರ್ಹತೆ ಹೋಗ್ಲಿ, ಸಿದ್ದರಾಮಯ್ಯನವರಿಗೆ CM ಆಗಿರೋಕೆ ಯೋಗ್ಯತೆ ಇದೆಯಾ ಅಂತ ಕುಮಾರಸ್ವಾಮಿ ಅವರು ಕಿಡಿ ನುಡಿಯನ್ನ ವ್ಯಕ್ತಪಡಿಸಿದ್ದಾರೆ. ವಸತಿ ಯೋಜನೆ ಅಡಿ ಮನೆ ನೀಡೋದಕ್ಕೆ ಲಂಚ ಪಡೆದ ಆರೋಪವಾಗಿ ಮಾತನಾಡ್ತಾ ಅವರು ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಕೊಡಿ ರಾಜೀನಾಮೆ ಅಂತ ಆಗ್ರಹಿಸಿದ್ದಾರೆ. ರಾಯಚೂರಲ್ಲಿ ಅಂತಾರೆ ಪತ್ರಿಕರು ಕೇಳಿದ್ರೆ ವಿಶೇಷ ಅನುದಾನ ಅಂತ ಹೇಳಿ ರಾಜು ಕಾಗೆ ಅವರು ಹೇಳ್ತಾರಲ್ಲ ಅಂತ ನೀವು ಮಾಧ್ಯಮ ಸ್ನೇಹಿತರು ಕೇಳಿದ್ರೆ ಎಲ್ಲಿದೆ ವಿಶೇಷ ಅನುದಾನ? ಮುಖ್ಯಮಂತ್ರಿಗೆ ವಿಶೇಷ ಅನುದಾನ ಇದೆಯಾ? ಎಲ್ಲಿದೆ ಆಗಂತ ರಾಯಚೂರಲ್ಲಿ ಇವತ್ತು ಹೇಳಿದ್ ನೀವೇ ತೋರಿಸಿದ್ರಿ ಅಲ್ವಣ. ಮುಖ್ಯಮಂತ್ರಿಗಳ ಕಥೆ ಇದೆಯಲ್ಲ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 23-24ನೇ ಸಾಲಿನಿಂದ ಮುಂದಿನ 3 ವರ್ಷಗಳ ಅವಧಿಗೆ ಅಲ್ಪಸಂಖ್ಯಾತರ ಕಾಲೋನಿಗಳ ಸಮಗ್ರಾಭಿವೃದ್ಧಿಗೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು 11 ಕಾರ್ಪೊರೇಷನ್ಗಳಲ್ಲಿ ಅಲ್ಪಸಂಖ್ಯಾತರ ಸ್ಲಮ್ ಕಾಲೋನಿ ಅಭಿವೃದ್ಧಿ ಯೋಜನೆ, ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ವಿಶೇಷ ಅಭಿವೃದ್ಧಿ ಯೋಜನೆ, ಇದು ಸರ್ಕಾರದ ಆದೇಶ. ಬೆಳಗ್ಗೆ ಏನು ಹೇಳಿದ್ರು ನಿಮಗೆ ರಾಜು ಕಾಗೆಯವರು? ವಿಶೇಷ ಅನುದಾನ 23 ಕೋಟಿ ಕೊಟ್ಟು ಇವತ್ತು ಕೆಲಸ ಮಾಡಕ್ಕಾಗಿಲ್ಲ ಅಂತ. ಎಲ್ಲಿದೆ ವಿಶೇಷ ಅನುದಾನ ಅಂತ? ಇವ್ರನ್ನ ಮುಖ್ಯಮಂತ್ರಿ ಅಂತ ಕರೀತೀರಾ? ಇದಕ್ಕೆ ಇವರು ದೇವರಾಜ ಅರಸು ಅವರ ಅವಧಿಯ ದಾಖಲೆಯನ್ನ ಮುರಿದು ಇತಿಹಾಸ ಸೃಷ್ಟಿ ಮಾಡ್ಬೇಕಂತೀವಿ. ಮುಂದಿನ 3 ವರ್ಷಕ್ಕೆ 1,000 ಕೋಟಿ ಅನುದಾನ ಕ್ರಿಯಾ ಯೋಜನೆ ಸರ್ಕಾರದಿಂದ ಮಂಜೂರಾತಿ ನೀಡಿದ್ರಿ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 1,000 ಕೋಟಿ.